ಈಗ ನಿಮಗೆ ಗೊತ್ತಿರೋ ಹಾಗೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಯವರ ಧರ್ಮಪತ್ನಿಯವರಾದ ಚೆನ್ನಮ್ಮಾಜಿಯವರು ಅಗಲಿರುವ ಹಿನ್ನೆಲೆಯಲ್ಲಿ ನಮ್ಮ ಹಾಸನ ಜಿಲ್ಲಾಡಳಿತ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಎಲ್ಲ ಆಡಳಿತಾತ್ಮಕ ಒಂದು ಕ್ರಮಗಳನ್ನು ನಾವು ವಹಿಸಿದ್ದೇವೆ, ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ಇವತ್ತು ಪಾರ್ಥಿವ ಶರೀರ ಹಾಸನವನ್ನ ಪ್ರವೇಶಿಸಲಿದೆ. ಹಿರಸಾವೆ ಮುಖಾಂತರ ಚನ್ನರಾಯಪಟ್ಟಣದಿಂದ ನಮ್ಮ ಡೈರಿ ಸರ್ಕಲ್ ಹಾಸನದವರೆಗೆ, ಅಲ್ಲಿಂದ NR ಸರ್ಕಲ್, ಅಲ್ಲಿಂದ ಹೊಸಳ್ಳಿ, ಮತ್ತೆ ಅಲ್ಲಿಂದ ಚೆನ್ನಮ್ಮಾಜಿಯವರ ಹುಟ್ಟೂರಾದ ಮುತ್ತಿಗೆ ಹಿರೇಹಳ್ಳಿ, ಅಲ್ಲಿಯೂ ಸಹ ಸಾರ್ವಜನಿಕರಿಗೆ ದರ್ಶನ ಉಂಟು. ಅಲ್ಲಿಂದ ಪುನಃ ಒಳನರಸೀಪುರ, ಅಲ್ಲಿಂದ ಅರದನಹಳ್ಳಿ, ಅಲ್ಲಿಂದ ಇದು ಒಂದು ಈಗ ಸದ್ಯದಲ್ಲಿ ಇರ್ತಕ್ಕಂತಹ ರೂಟ್ ಮ್ಯಾಪ್. ಕ್ರಿಮೇಷನ್ ಒಂದು ಸಂಸ್ಕಾರ, ಅಂತ್ಯ ಸಂಸ್ಕಾರ ಆಗೋದು ನಾಳೆ ಮಧ್ಯಾಹ್ನದಕ್ಕೆ ಅಂತ ಒಂದು ನಮಗೆ ಮಾಹಿತಿ ಸಿಕ್ಕಿದೆ. ಅದುವರೆಗೂ ಜಿಲ್ಲಾಡಳಿತ ಏನ್ ಮಾಡಿದೆ, ಪೊಲೀಸ್ ಇಲಾಖೆಯೂ ಸಹ ಸೂಕ್ತ ಬಂದೋಬಸ್ತನ್ನ ಮಾಡಿದೆ. ಯಾಕಂದ್ರೆ ನೆರೆ ರಾಜ್ಯಗಳಿಂದ ಮತ್ತೆ ಮುಖ್ಯ ನಗರ ಪ್ರದೇಶಗಳಿಂದ ಜನರು ದರ್ಶನಕ್ಕೆ ಪಡಿಲಿಕ್ಕೆ ಬರೋ ಜನಸಂಖ್ಯೆ ಹೆಚ್ಚಾಗಬಹುದು. ನಮಗೆ ಜನಗಳ ನಿಯಂತ್ರಣ ಮತ್ತೆ ಅವರ ಒಂದು ಸುಗಮ ದರ್ಶನ ಮಾಡಿಕೊಂಡು ಹೋಗ್ಲಿಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಪೊಲೀಸ್ ಇಲಾಖೆಯು ಸಹ ಸಂಪೂರ್ಣ ಒಂದು ತಯಾರಿಯನ್ನ ನಡೆಸಿದೆ. ಪ್ರಾಪರ್ ಬ್ಯಾರಿಕೇಡಿಂಗ್, ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತೆ ಯಾವುದೇ ಶಾಂತಿಯುತವಾಗಿ ದರ್ಶನ ಮಾಡಿ ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ. ಹೌದು, ಇವತ್ತು ಮತ್ತೆ ನಾಳೆ, ಇಂದು ಮತ್ತೆ ನಾಳೆ 2 ದಿನ ಡ್ರೈ ಡೇ ಅಂತ ನಾವು 2 ದಿನವನ್ನ ಘೋಷಣೆ ಮಾಡಿದ್ದೇವೆ. ಮತ್ತೆ ಕಾನೂನು ಸುವ್ಯವಸ್ಥೆಯನ್ನು ಸಹ ನಾವು ಶಾಂತಿಯುತವಾಗಿ ಅದನ್ನ ನಡೆಸಲಿಕ್ಕೆ ಎಲ್ಲಾ ಕ್ರಮವನ್ನು ವಹಿಸಿದ್ದೇವೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.